ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಕೇಸ್ ಬೆನ್ನಲ್ಲೇ ಎನ್ಐಎಯಿಂದ ತನಿಖೆ ನಡೀತಾ ಇದೆ. ಇಡೀ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಿದ್ದು ಎನ್ಐಎ ಇಂಚಿಂಚು ಕೆದಕ್ತಾ ಇದೆ. 26 ಜನರ ಪ್ರಾಣ ತೆಗೆದವರ ಹೆಡೆಮುರಿ ಕಟ್ಟುವುದಕ್ಕೆ ಸಜ್ಜಾಗಿದೆ. ಭಯೋತ್ಪಾದಕರ ಹುಟ್ಟಡಗಿಸುವುದಕ್ಕೆ ಎನ್ಐಎ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದೆ. ಪಹಲ್ಗಾಮ್ಗೆ ಭೇಟಿ ನೀಡಿ ಪರಿಶೀಲಿಸಲಿದೆ ಎನ್ಐಎ ಟೀಮ್. ಕಾಶ್ಮೀರ ಪೊಲೀಸರಿಂದ ಕೇಸ್ನ ಫೈಲ್ ಅನ್ನು ಪಡ್ಕೊಂಡಿದೆ ಎನ್ಐಎ ಟೀಮ್. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ಈಗ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದು 26 ಜನರ ಪ್ರಾಣ ತೆಗೆದವರನ್ನ ಹೆಡೆಮುರಿ ಕಟ್ಟೋದಕ್ಕೆ ಎನ್ಐಎ ಟೀಮ್ ಸಿದ್ಧವಾಗಿದೆ. ಪಾತಕಿಗಳ ಜಂಗಾಬಲವನ್ನ ಹುಟ್ಟಡಗಿಸುವುದಕ್ಕೆ ಎನ್ಐಎ ಟೀಮ್ ಈಗ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. 26 ಜನರ ಪ್ರಾಣ ತೆಗೆದಂತಹ ರಕ್ತ ಪಿಪಾಸುಗಳ ಹೆಡೆಮುರಿ ಕಟ್ಟೋದಕ್ಕೆ ಎನ್ಐಎ ಟೀಮ್ ಸಿದ್ಧವಾಗಿದೆ. ಭಯೋತ್ಪಾದಕರನ್ನ ಹುಟ್ಟಡಗಿಸಿ ಎನ್ಐಎ ಅಖಾಡಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ. ಪಹಲ್ಗಾಮ್ಗೆ ಭೇಟಿ ನೀಡಿ ಪರಿಶೀಲಿಸಲಿದೆ ಎನ್ಐಎ ಟೀಮ್. ಜಮ್ಮು ಕಾಶ್ಮೀರ ಪೊಲೀಸರಿಂದ ಕೇಸ್ನ ಸಂಪೂರ್ಣ ಮಾಹಿತಿಯನ್ನ ಎನ್ಐಎ ಟೀಮ್ ಪಡ್ಕೊಂಡಿದೆ. ಆ ಫೈಲ್ ಕೂಡ ಈಗಾಗಲೇ ಎನ್ಐಎಗೆ ಕೈ ತಲುಪಿರುವಂಥದ್ದು. ಸ್ಥಳ ಪರಿಶೀಲನೆಗಾಗಿ ಪಹಲ್ಗಾಮ್ಗೆ ತೆರಳಲಿದೆ ಎನ್ಐಎ ಟೀಮ್. ಇಂಚಿಂಚು ಮಾಹಿತಿಯನ್ನ ಕೆದಕ್ತಾ ಇದೆ ಎನ್ಐಎ ಟೀಮ್. ಇನ್ನು ಕಾಶ್ಮೀರದಲ್ಲಿ 8 ಉಗ್ರರ ನಿವಾಸಗಳು ಕೂಡ ಒಂದು ಕಡೆ ಈಗಾಗಲೇ ಧ್ವಂಸವಾಗಿದೆ. 14 ನರ ರಾಕ್ಷಸರ ಹಿಟ್ ಲಿಸ್ಟ್ ಕೂಡ ಸಿದ್ಧವಾಗಿದೆ. ಮತ್ತೊಬ್ಬ ಭಯೋತ್ಪಾದಕನ ಮನೆಯನ್ನ ಕಂಪ್ಲೀಟ್ ಆಗಿ ಉಡಿಸ್ ಮಾಡಲಾಗಿದೆ. ಕುಪ್ವಾರದಲ್ಲಿರುವಂತಹ ಉಗ್ರ ಫಾರೂಕ್ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಐಇಡಿ ಸ್ಫೋಟಿಸಿ ಮನೆ ನೆಲಸಮ ಮಾಡಿದೆ ಸೇನೆ. ಲಷ್ಕರ್ ಎ ತೊಯ್ಬಾ ಉಗ್ರ ಫಾರೂಕ್ ತೇಡ್ವಾ ಸದ್ಯ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕ ಫಾರೂಕ್ 2 ಗಂಟೆಯ ಅವಧಿಯಲ್ಲಿ 8 ಉಗ್ರರ ಮನೆಗಳು ಧ್ವಂಸವಾಗಿದೆ. ಮತ್ತೊಬ್ಬ ಭಯೋತ್ಪಾದಕನ ಮನೆಯನ್ನ ಕಂಪ್ಲೀಟ್ ಆಗಿ ಉಡಿಸ್ ಮಾಡಿದ್ದಾರೆ. ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕುಪ್ವಾರದಲ್ಲಿರುವಂತಹ ಉಗ್ರ ಫಾರೂಕ್ನ ಮನೆ ಇದು. ಅದನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ. ಐಇಡಿ ಸ್ಫೋಟಿಸಿ ಮನೆಯನ್ನ ನೆಲಸಮ ಮಾಡಿದೆ ಸೇನೆ. ಲಷ್ಕರ್ ಎ ತೊಯ್ಬಾ ಉಗ್ರ ಫಾರೂಕ್ ತೇಡ್ವಾ ಸದ್ಯ ಈತ ಪಾಕಿಸ್ತಾನದಲ್ಲಿ ಅಡಗಿಕೊಂಡಿದ್ದಾನೆ. ಈತನ ಮನೆಯನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದೆ ನಮ್ಮ ಸೇನೆ. 2 ದಿನದ ಅವಧಿಯಲ್ಲಿ ಬರೋಬ್ಬರಿ 8 ಉಗ್ರರ ಮನೆಗಳು ಕಂಪ್ಲೀಟ್ ಆಗಿ ಧ್ವಂಸವಾಗಿದೆ.